ಈ 5 ಕ್ಲೇಶಗಳಿಂದ ಕೂಡಿದಂತ ಜೀವಾತ್ಮನಿಗೆ ಈ 3 ತಾಪಗಳು ಬಂದವು. ಆಧ್ಯಾತ್ಮಿಕ, ಆದಿಭೌತಿಕ ಮತ್ತೆ ಆದಿದೈವಿಕ ಅನ್ನುವಂತ 3 ತಾಪಗಳು ಬಂದವು. ಅದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಈ ಸೂತ್ರದಲ್ಲಿ ಏನ್ ಹೇಳ್ತಾರೆ? ಪತಂಜಲ ಸೂತ್ರ. ತನುವಿದು ಆನಂದೆಂಬ ಬಗೆಯಿಂದೆ ಜೀವಂಗೆ ಜನಿಪವು ಆ ತಾಪತ್ರಯಗಳು. ಯಾವಾಗ ಶರೀರ ಇದು ನಾನು ಅಂತ ಅನ್ಕೊಳ್ತಾನ, ತಿಳ್ಕೊಳ್ತಾನ, ಆ ಭಾವನೆ ಮಾಡ್ತಾನ ಅಂತ ಜೀವಂಗೆ ಜನಿಪವು ಅಂದ್ರ ಅಲ್ಲಿ ಉತ್ಪನ್ನ ಆದವು. ಏನು? 3 ತಾಪತ್ರಯಗಳು. ಅದು ನಿನ್ನೆ ಹೇಳಿದ್ರು. ಆದಿಭೌತಿಕ, ಆದಿದೈವಿಕ ಅನ್ನುವಂಥ ವಿಚಾರಗಳನ್ನ ನಿನ್ನೆ ಬಂದಿದೆ. ಇವಾಗ ನಾವು 8ನೇ ನುಡಿಯಿಂದ ಹೇಳ್ಬೇಕಾಗ್ತದ. ಶರೀರ ತಾನಲ್ಲ ಅಂದ್ರ ತನು ಶರೀರ. ಇದು ಶರೀರ ತಾನೂ ಅಲ್ಲ, ಶರೀರದ ಧರ್ಮಗಳು ಕೂಡ ತನೂ ಅಲ್ಲ. ಹಿಂಗಿದ್ರು ಕೂಡ ಈ ಮೂರ್ಖ ಜನರು ದೇಹದ ಧರ್ಮಗಳು ಕೂಡ ನನಗ ಅದಾವಂತ ತಿಳ್ಕೊಂಡ್ಬಿಡ್ತಾರ. 8ನೇ ನುಡಿಯಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರ? ತನು ಧರ್ಮವನ್ನು ಮೂಢ ಜನ ವೈದೆ ತನ್ನದೆಂದೆನ್ನು ತೀರ್ಪುದೈಸೆ ತಾನಲ್ಲದ ಇನಿತು ಕೀಟಾದಿ ವಿಷಯ ಧರ್ಮವೆಂದೆಂದು ತನಗಾದುದುಂಟೆ ಭಾವಿಸಿ ನೋಡು. ಎಷ್ಟು ಚಂದ ಹೇಳ್ತಾರ. ಅದು ಏನ್ ಹೇಳ್ತಾರ? ತಾನಲ್ಲದ ಅಂದ್ರ ತಾನು ಆಗದೆ ಇದ್ದಂತ ಶರೀರ, ತಂದು ಅಲ್ಲ, ತಾನೂ ಅಲ್ಲ. ಅದಕ್ಕೆ ಏನ್ ಹೇಳ್ತಾರ? ಈ ಶರೀರ ಅರಿಸಿಕೊಳ್ತದ, ತಿಳಿಸಿಕೊಳ್ತದ. ನಾನು ಕಪ್ಪಿದ್ದೀನಿ ಅಂತ ನಾನೇ ನೋಡ್ಕೊಳ್ತೀನಿ, ಕೆಂಪಿದ್ದೀನಿ ಅಂತೀನಿ, ನಾ ಗಿಡ್ಡ ಅದೀನಿ ಅಂತೀನಿ, ಉದ್ದ ಅದೀನಿ ಅಂತೀನಿ. ಇವೆಲ್ಲ ನನಗ ಅದಾವಂತೇಳಿ ಶರೀರದ ಧರ್ಮಗಳನ್ನ ತನಗೆ ಹಚ್ಚಿಕೊಂಡು ಹಿಂಗೆಲ್ಲ ಮಾತಾಡಕ್ ಶುರು ಮಾಡ್ತಾನ. ಆದ್ರೆ ಇದು ನಿಜ ಏನು ಅಂತಂದ್ರ ಸುಳ್ಳು. ಯಾಕಂದ್ರ ಈ ಕಾಣುವಂತ ಶರೀರ ನೀನೇ ಹತ್ಕೊಳ್ತೀವಿ, ನೀನೇ ತಿಳ್ಕೊಳ್ತೀವಿ ಅಂದಾಗ ಈಗ ಹಲವಾರು ದೃಶ್ಯವಾಗಿ ಕಾಣುವಂತಹ ಮತ್ತೆ ಈ ಕೀಟ ಪತಂಗಾದಿಗಳು, ಪ್ರಾಣಿ ಪಕ್ಷಿಗಳು ಏನ್ ದೃಶ್ಯವಾಗಿ ನಮ್ಗೆ ಕಾಣ್ತಾವಲ್ಲ, ಅವೆಷ್ಟೋ ಶರೀರ ಧರ್ಮಗಳು ತೋರ್ತಾವ. ಅವನು ಕಪ್ಪದವ, ಹಿಂಗಿಷ್ಟೇ ಅದ, ಉದ್ದ ಅದ, ಇದು ಇಷ್ಟ ಅಂತ ನಮಗ ಅವನು ತೋರ್ತಾವ. ಈ ಶರೀರನ ಹಂಗ ತೋರ್ತವೆ. ಮತ್ತೆ ಇದಕ್ ಮಾತ್ರ ಇವು ನಾನು, ಯಾಕಂದ್ರೆ ನಾನು ಕೆಂಪದೀನಿ, ನಾ ಬೆಳ್ಳಗದೀನಿ ಅಂತ ನೋಡ್ರಿ ಹೆಂಗ್ ಮಾತಾಡ್ತೀವಿ. ಈ ತರ ಅನ್ಕೊಳ್ತೀವಿ. ಆ ಶರೀರ ಧರ್ಮಗಳು ನನಗ ಅದಾವಂತ ನಾ ತಿಳ್ಕೊಂಡ್ಬಿಡ್ತೀವಿ. ಆದ್ರ ಇವು ಕೀಟ ಪತಂಗಗಳು ಆಮೇಲೆ ಇವು ಪ್ರಾಣಿ ಪಕ್ಷಿಗಳು ಎಲ್ಲ ತೋರ್ತಾವಲ್ಲ, ಇವು ಶರೀರಗಳ ಧರ್ಮಗಳು ಕೂಡ ತೋರ್ತಾವ. ಆದ್ರ ಅವುಗಳ ನಾನು ಅಂತ ನೀನ ಏನಾದ್ರೂ ಒಮ್ಮೆ ಆದ್ರೂ ಅಂದಿಯೇನ? ಯಾಕಂತಂದ್ರ ಅವನು ಎಷ್ಟೋ ಶರೀರಗಳ ಧರ್ಮಗಳು ತೋರ್ತಾವಂದ್ರು ಕೂಡ ಅವುಗಳು ನಾನಂತ ಏನಾದ್ರೂ ಒಮ್ಮೆ ಆದ್ರೂ ಅಂದಿದ್ದೇನೆ? ಇಲ್ಲ. ಅದ್ರಾಗ ಅವು ಆ ಒಂದು ಕೀಟ ಪತಂಗಗಳ ಒಂದು ಆ ಶರೀರದ ಧರ್ಮಗಳು ನಿನಗೆ ಹೆಂಗ ಸಂಬಂಧ ಇಲ್ಲವೋ ಅದೇ ರೀತಿ ಕೂಡ ಈ ಶರೀರದ ಧರ್ಮವಾದ್ರೂ ನಿನಗೆ ಸಂಬಂಧ ಇಲ್ಲ. ವಿಚಾರ ಮಾಡುವಂತ ಮೈತ್ರ, ವಿಚಾರ ಮಾಡು. ಈ ಅನ್ಯ ಶರೀರದ ಧರ್ಮಗಳು ನಿನಗೆ ಹೆಂಗ್ ಸಂಬಂಧ ಇಲ್ಲೋ ಅದೇ ರೀತಿ ಕೂಡ ಈ ಶರೀರದ ಧರ್ಮಗಳು ಕೂಡ ನಿನಗೆ ಸಂಬಂಧ ಇಲ್ಲ. ಅದಕ್ಕೆ ಈ ರೀತಿಯಾಗಿ ಹೇಳುವಂಥದ್ದು 9ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ. ಅದರಿಂದ ಪ್ರಕೃತಿ ಧರ್ಮಗಳು ಒಂದು ತನಗಿಲ್ಲವಿದು ಸಿದ್ಧ ಒಪ್ಪುವುದೇಕೆ ಎಂದೊಡೆ ಪುದಿದು ತೋರುವ ದೇಹವಿದು ತಾನು ತನ್ನದಲ್ಲದ ಕಥದಿಂದ ನೋಡು. ಇನಿಯಳೆ ಅಂತಂದ್ರೆ ನೋಡು, ಪ್ರಿಯಳೆ ನೋಡು ಅಂದಂಗ. ಇನಿಯಳೆ ನೋಡು ಅಂದ್ರೆ ಪ್ರಿಯಳೆ ನೋಡು. ಯಾಕಂದ್ರೆ ಬಹಳ ಖುಷಿಯಾಗಿದಾನ ಮೈತ್ರಾದೇವಿಯನ್ನ ಕಂಡು. ಯಾಕಂದ್ರ ಜಗತ್ತಿನೊಳಗ ಯಾರು ಕೇಳದೆ ಇರುವಂತದ್ದನ್ನ ಕೇಳಿದಾಳ, ಕುಂತು ಕೇಳಕ್ ರೆಡಿ ಆಗಿದಾಳ, ಎಲ್ಲವನ್ನ ತಿಳ್ಕೊಳ್ತೀನಿ ಅಂತಿದ್ದಾಳ. ಮನ್ಸಿಗೆ ಬಹಳ ಪ್ರಿಯವಾದ ಸತಿ.
ಅದಕ್ಕೆ ನಿಜ ಸತಿ ಅಂತ ಕೂಡ ಹೇಳ್ತಾರೆ. ಈಗ ಪ್ರಿಯಳೇ ನೋಡು, ಅದರಿಂದ ಪ್ರಕೃತಿ ಧರ್ಮಗಳು ಒಂದು ತನಗಿಲ್ಲ. ಅಂದ್ರ ಈ ದೇಹ ತಾನು ಮತ್ತು ತನ್ನದು ಅಲ್ಲ. ಮತ್ತೆ ಈ ದೇಹದ ಧರ್ಮಗಳು ಏನಾದ್ರು ಸಂಬಂಧ ಅದಾವೆ ನಿನಗ? ಅದು ಇಲ್ಲ. ಯಾಕಂತಂದ್ರ ಈ ದೇಹದ ತೋರ್ತಾವಲ್ಲ ಅವೆಲ್ಲ ಯಾವಿನ ಸಂಬಂಧ ಇಲ್ಲ. ಮತ್ತೆ ಅದ್ರಂಗ ಎಲ್ಲಾ ಶರೀರಗಳ ಧರ್ಮಗಳು ತನಗಿಲ್ಲ. ತನ್ನ ಶರೀರದ ಧರ್ಮಗಳು ದೇಹನು ತಾನೂ ಅಲ್ಲ, ದೇಹದ ಧರ್ಮಗಳು ತನಗಿಲ್ಲ. ಅದೇ ರೀತಿ ಕೂಡ ಎಲ್ಲಾ ಶರೀರಗಳ ಧರ್ಮಗಳು ತನಗಿಲ್ಲ. ಈ ರೀತಿಯಾಗಿ ಈ ಭೌತಿಕ ಶರೀರಗಳಿಗೆ ಕಾರಣವಾದಂಥದ್ದು ಯಾವುದು ಅಂದ್ರ ಭೂತ ಮತ್ತೆ ಅಜ್ಞಾನ. ಈ ಅವುಗಳ ಧರ್ಮಗಳು ತನಗಿಲ್ಲ. ಎಲ್ಲ ಪಂಚಭೂತದಿಂದ ಈ ಶರೀರ ತೋರೆ ಅದ. ಅದು ನಿನ್ನ ಸಂಬಂಧ ಐತೇನು ಅಂದ್ರೆ ಇಲ್ಲ. ಪಂಚಭೂತದಿಂದ ಈ ಶರೀರಕ್ಕೆ ಕಾರಣ ಆಗಿರುವಂತದ್ದು ಪಂಚಭೂತ ಮತ್ತೆ ಅಜ್ಞಾನ ಅನ್ನುವಂಥದ್ದು. ಇದರಿಂದ ಇವು ಧರ್ಮಗಳು ಯಾವ ತನಗಿಲ್ಪ, ಯಾವ ಸಂಬಂಧ ಇಲ್ಲ ನೋಡಿ ಶರೀರದ್ದು ಅನ್ನುವಂಥ ವಿಚಾರವನ್ನು ಬಹಳ ಎಳೆಯಾಗಿ ಬಿಚ್ಚುತ್ತಾರ. ಇಲ್ಲಿ 10ನೇ ನುಡಿಯಲ್ಲಿ ಕೇಳ್ತಾಳ ಮೈತ್ರ ಪತಿಗೆ ಪ್ರಶ್ನೆ ಮಾಡ್ತಾಳ. ಏನೇ ಕೇಳಿದು ವನಿತೆ ತನ್ನಿನಿಯಂಗೆ ಪುಡಮೊಟ್ಟು ಇನೆಯಂಗೆ ಪುಡಮೊಟ್ಟು ತನ್ನಿನೆಯಂಗೆ ಪುಡಮೊಟ್ಟು ತನ್ನ ತನು ಧರ್ಮಾದಿಗಳಿಲ್ಲ ಅಂದವ ತನಗರಿವಂತೆ ಅಲಸದೆ ಪೇಳು ಮುನಿಲಲ ಮನೆ ಎಂದು ಬೆಸೆಗೊಂಡು ಒಲವಿಂದ. ನೋಡ್ರಿ ಇಲ್ಲೇನ್ ಹೇಳ್ತಾರ, ಮುನಿಲಲ ಮನೆ ಅಂತ ಹೇಳ್ತಾರ. ಅಂದ್ರೆ ಮುನಿಗಳಿಂದ ಉಳಿಸಿಕೊಳ್ಳುವಂತಹ ಯಾಜ್ಞವಲ್ಕರಿಗೆ ಹೇಳ್ತಾರ. ಅವರು ಏನೇ ಕೇಳುದು ಏನೇ ಅಂದ್ರ ಯಾಜ್ಞವಲ್ಕರು ಹೇಳ್ತಾರ. ಹೇಳಿದ್ಮೇಲೆ ಈಗ ಸತಿಯಳಾದಂತ ಮೈತ್ರ ಅದನ್ನ ಕೇಳ್ತಾರ. ಕೇಳಿಬಿಟ್ಟು ಏನು ಎಲ್ಲ ಹೇಳಿದಂತ ವಿಚಾರಗಳನ್ನ ಕೇಳ್ತಾರ. ತನ್ನ ಇನ ಹೆಂಗಂದ್ರ ಪತಿಗೆ, ತನ್ನ ಪತಿಗೆ ಆಕೆ ಏನ್ ಮಾಡ್ತಾರ, ಪೊಡಮೊಟ್ಟು ಅಂದ್ರೆ ನಮಸ್ಕಾರ ಮಾಡಿ. ಗುರುಗಳಿಗೆ ಯಾವಾಗ್ಲೂ ಪ್ರಶ್ನೆ ಕೇಳ್ಬೇಕಾದ್ರೆ ನಯ ವಿನಯತೆ ಅಂತ ಕೇಳ್ಬೇಕು ಪ್ರಶ್ನೆ. ಅದಕ್ಕ ಇಲ್ಲಿ ಏನ್ ಹೇಳ್ತಾರ, ಬಹಳಷ್ಟು ಶುದ್ಧ, ಅದಕ್ಕೆ ಶುದ್ಧಾಂತಕರಣ ಉಳ್ಳಂಥವನಿಗೆ ಇಂಥ ಅಧಿಕಾರಿಗೆ ಶುದ್ಧಾಂತಕರಣ ಉಳ್ಳಂಥವನಾಗಿರ್ಬೇಕು, ದಮಾದಿಗಳಿಂದ ಕೂಡಿರ್ಬೇಕು ಅಂತ ಅಧಿಕಾರಿ ಹೇಳುವಂಥದ್ದು. ಎಲ್ಲವನ್ನ ತೆಗೆದಿರ್ಬೇಕು ಮನಸ್ಸಿನಲ್ಲಿ. ನಾನು ಶ್ರೀಮಂತ ಇದೀನಿ, ನಾನು ಅಧಿಕಾರಿ ಇದೀನಿ, ನಾನಾ ರೀತಿಯಿಂದ ಏನ್ ಇಟ್ಕೊಂಡಿರ್ತಾನ ಅವೆಲ್ಲ ತೆಗೆದು ಬಿಸಾಕಿ ಬಿಡ್ಬೇಕು. ಶುದ್ಧ ಅಂತಃಕರಣ ಉಳ್ಳವನಾಗಿ ಶಮಾಧಮಾದಿಗಳನ್ನ ಸಾಧನೆ ಮಾಡ್ಕೊಂಡು ಕುಂತು ಕೇಳುವಂತ ಮೈತ್ರಾ ದೇವಿ. ನೋಡ್ರಿ ಇದನ್ನ ತಿಳ್ಕೊಂಡು ಕೇಳಿದಳು. ಯಾಜ್ಞವಲ್ಕರು ಹೇಳಿದಂತ ಉಪದೇಶವನ್ನ ಕೇಳಿ ಮೈತ್ರ ಆನಂದ ಭರಿತಳಾಗಿದಳು, ನಮಸ್ಕಾರ ಮಾಡಿದಳು. ಯಾಕಂದ್ರೆ ಎಲ್ಲ ಜಗತ್ತಿನೊಳಗೆ ಬಂಧಕ್ಕ ತಗೊಂಡ್ ಹೋಗುವಂತಾರ ಬಾಳ ಜನ ಅದಾರ. ಆದ್ರೆ ಶರೀರದ ಸಂಬಂಧನೇ ನಿನಗಿಲ್ಲ, ಶರೀರ ನಿಂದು ಅಲ್ಲ ನಿನ್ನದು ಅಲ್ಲ ಅಂತ ಇಂತೆಂತ ವಿಚಾರಗಳನ್ನ ಹೇಳ್ತಾ ಇದ್ದಾರ. ಬಹಳ ಖುಷಿ ಆಗ್ಬಿಡ್ತದ ಮೈತ್ರ ದೇವಿಗೆ. ಮತ್ತ ಪತಿಗೆ ನಮಸ್ಕಾರ ಮಾಡಿ, ಏ ಮುನಿ ಶ್ರೇಷ್ಠನೇ, ಅಂದ್ರ ಮುನಿಗಳಲ್ಲಿ ಶ್ರೇಷ್ಠವಾದಂಥ ನೀನು ನನಗೆ ಶರೀರಗಳು ಧರ್ಮಗಳು ಹೇಗೆ ಇಲ್ಲ ಅಂತ ಹೇಳಿದ್ರಿಲ್ಲ, ಶರೀರದ ಧರ್ಮಗಳು ನಿನಗಿಲ್ಲ ಅಂತ ಹೇಳಿದ್ರಿ. ಅದಕ್ಕ ನನಗೆ ಈಗ ಅದ್ರ ವಿಚಾರವನ್ನ ನನಗೆ ವಿಸ್ತಾರವಾಗಿ ತಿಳಿಸ್ಬೇಕು. ಹೆಂಗಿಲ್ಲ ನನಗ ಈ ಶರೀರದ ಧರ್ಮಗಳು, ಧರ್ಮಾದಿಗಳಿಲ್ಲ ಅಂದವ ನನಗೆ ಅಂದ್ರ ಅರಿವಂತೆ, ಅಂದ್ರೆ ತಿಳಿವಂತೆ, ನನಗೆ ತಿಳಿವಂಗ. ಮತ್ತೆ ತಿಳಿಲಾರ್ದ ಏನೇನೋ ವರ್ಡ್ಸ್ಗಳು ಹೇಳಿ ಮಾಡಿ ಅದನ್ನ ತಿಳಿಲಾರ್ದಂಗ ಮಾಡಿದ್ರೆ ವ್ಯರ್ಥನೇ ಅಲ್ಲ. ನನಗೇನ್ ಅರ್ಥ ಆಗ್ಬೇಕು, ನನಗ್ ತಿಳಿವಂಗ ಹೇಳ್ಬೇಕು. ಯಾವ ರೀತಿ ಇದ್ರು ಕೂಡ ನೋಡ್ರಿ ನಮ್ಗ ಮನಸ್ಸಿಗೆ ಮುಟ್ಟುವಂಗ ತಿಳಿಯುವಂಗ ಹೇಳಿದ್ರೆ ಅರ್ಥ ಆಗ್ತದೆ. ಬೇರೆ ಏನೇನೋ ಹೇಳಿಕೆ ಹೋಗ್ಬಿಟ್ರೆ ಇದು ಹಿಂಗೈತ್ರಿ ಹಂಗೈತ್ರಿ ಅಂತ ನಾವೇನೇನೋ ಮತ್ತೆ ಹೇಳ್ಬಿಟ್ರೆ ಅರ್ಥ ಆಗ್ತದನ್ನ. ಯಾಕಂದ್ರೆ ಶಿಷ್ಯನ ಒಂದು ಭಾವಕ್ಕ ಬಂದು ಆ ವೃತ್ತಿಗನುಸಾರವಾಗಿ ಇಳಿದು ಗುರು ಹೇಳ್ಬೇಕಾಗ್ತದ. ಆಯಾ ರೂಪದಾಗ ಹೇಳ್ಬೇಕಾಗ್ತದೆ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ ಅಲಸದೆ ತೇಳು. ಅಲಸದೆ ಅಂದ್ರ ನೀನೇನಾದ್ರೂ ಬೇಸರ ಮಾಡ್ಕೊಂಡಿ ಮತ್ತೆ ಬೇಸರ ಪಟ್ಟಿ ಅಂತಂದ್ರ ಮತ್ತೆ ನನಗ್ ನಷ್ಟ ಆಗ್ತದ. ಅದಕ್ಕೆ ಅಲಸದೆ ಅಂದ್ರೆ ಬೇಸರ ಪಟ್ಕೊಳ್ದೇನೆ ನನಗ ಪ್ರೀತಿಯಿಂದ ಹೇಳ್ರಿ ಅಂತ ಕೇಳ್ಕೊತಾಳ, ಒಲವಿಂದ.
ಅದಕ್ಕೆ ಅಲಸದೆ ಕೇಳು ಅಂದ್ರೆ ನನಗೆ ಯಾವ ಅಂತ ಬೇಸರ ಇಲ್ಲದೇನೆ ನನಗ ಹೇಳ್ರಿಪ್ಪ ಅಂತ ಪ್ರೀತಿಯಿಂದ ಒಲವಿನಿಂದ ಕೇಳ್ಕೋತಾಳ. ಯಾರಿಗೆ? ಆ ಗಂಡನಿಗೆ ಯಾಜ್ಞವಲ್ಕ್ಯರಿಗೆ ಕೇಳ್ಕೊಳ್ತಾಳ. ಇಲ್ಲಿ ಮತ್ತೆ ಜೀವನಿಗೆ ಏನ್ ಹೇಳ್ತಾರ 10ನೇ ನುಡಿಯಲ್ಲಿ 11ನೇ ನುಡಿಯಲ್ಲಿ ಅಂತ ಕೊಟ್ಟಿದ್ದಾರೆ ಅವರು. ಜಾಗರಣಾದಿ ತ್ರಿವಿಧ ದೊಡ ಗರೆದ ದಂಟು ಭಾಗೆಯನ್ನುಳ್ಳ ಪ್ರವರ್ತಕ ಯೋಗದಿಂದಿಂತು ವರ್ತಿಪ ಜೀವನಿಗೆ ಪೇಳುವನು ಈಗಳಂಗನೇ ನಿವರ್ತಕವನು ಅಂತ ಹೇಳ್ತಾರೆ. 8 ರೀತಿಯಿಂದ ಪ್ರವರ್ತಕ ಕರ್ಮದಿಂದ ಕೂಡಿದಂತ ಜೀವನಿಗೆ ಬಂಧ ಆಗಿರ್ತದ. ಈ ನಿವರ್ತಕ ಕರ್ಮವನ್ನ ಹೇಳ್ತೀನಿ ನಾನು ಅಂತ ಹೇಳ್ತಾರ ಅವರು. ಪ್ರವರ್ತಕ ಕರ್ಮ 8 ರೀತಿಯಿಂದ 8 ಕರ್ಮದಿಂದ ಕೂಡಿದೆ. ಪ್ರವರ್ತಕ ಕರ್ಮದಿಂದ ಕೂಡಿದ ಜೀವನಿಗೆ ಈಗ ನಿವರ್ತಕ ಕರ್ಮವನ್ನ ನಾ ಹೇಳ್ತೀನಿ ಅಂತ ಹೇಳಿ 12ನೇ ನುಡಿಯಲ್ಲಿ ಹೇಳ್ತಾರ. ಇದು ನಿಜಗುಣಯೋಗಿ ಮುದದಿಂದ ತಿವಿಯ ಪೇದೆ ಯಾಜ್ಞವಲ್ಕ ಮೈತ್ರಿಯ ಒದವಿದ ಸಂವಾದದೊಳಗ 1ನೇ ಸಂಧಿ ಸದಮಳ ಪರಮಾನುಭವಬಂದಿ ಅಂತ ಹೇಳ್ತಾರೆ. ಯಾಕಂದ್ರೆ ಯಾಜ್ಞವಲ್ಕ ಮತ್ತು ಮೈತ್ರ ಇವರುಗಳ ಪ್ರೇಮ ರೂಪ ಆದಂತ ಈ ಜ್ಞಾನದಲ್ಲಿ ಇದೇನಾದ್ರೆ ಇದು 1ನೇ ಸಂಧಿ, ಹೇಳುವಂಥದ್ದು ಕೇಳುವಂಥದ್ದು ಈ ಸಂವಾದ ರೂಪವಾಗಿ ನಡೆದಂಥದ್ದು ಈ ಸಂಧಿ. ಮತ್ತೆ ನಿತ್ಯ ಶುದ್ಧವಾದ ಪರಬ್ರಹ್ಮನ ಅನುಭವಕ್ಕೆ ತಂದು ಕೊಡುವಂಥದ್ದು ಇದು. ಯಾಕಂತಂದ್ರೆ ಅನೇಕ ವಿಚಾರಗಳಿಂದ, ವೇದಗಳ ಪ್ರಮಾಣಗಳಿಂದ, ಅನುಭವದಿಂದ, ಇವೆಲ್ಲವುಗಳಿಂದ ಇದು ತಿಳಿಸಲ್ಪಟ್ಟಿದೆ. ಇದನ್ನು ಶ್ರೀಮನ್ ನಿರ್ಗುಣ ಯೋಗಿಗಳು ಇದು ಜಗತ್ತಿನ ಕಲ್ಯಾಣಕ್ಕಾಗಿ, ಮೋಕ್ಷಗಳ ಕಲ್ಯಾಣಕ್ಕಾಗಿ ನೋಡ್ರಿ ದೊಡ್ಡ ಆಸ್ತಿ ಮಾಡಿಟ್ಟಿದ್ದಾರೆ. ಯಾರು ನಮ್ಮನ್ನ ನಾವು ತಿಳ್ಕೊಳ್ಬೇಕು, ಮುಕ್ತಿಯನ್ನ ಪಡ್ಕೊಳ್ಬೇಕು ಅನ್ನುವಂತ ಈ ಶರಣರ ಏನದ ಮುಮುಕ್ಷುಗಳದಾರಲ್ಲ, ಇವರಿಗೆ ಮಾಡಿದಂತ ಒಂದು ದೊಡ್ಡ ಆಸ್ತಿ ಇದು. ಇವ್ರು ಇದೇ ಮಾರ್ಗದಿಂದ ಹೋದಾಗ ಆನಂದವಾಗಿ ತಮ್ಮ ಸ್ಥಾನವನ್ನು ಸೇರ್ಲಿಕ್ಕೆ, ಮೂಲ ಸ್ಥಾನವನ್ನ ಸೇರ್ಲಿಕ್ಕೆ ಸಾಧ್ಯ ಆಗ್ತದ ಅಂತ, ಆನಂದವನ್ನು ಕಾಣ್ಲಿಕ್ಕೆ ಸಾಧ್ಯ ಆಗ್ತದ. ಹಂಗಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ ಪ್ರೀತಿಯಿಂದ ಹೇಳಿದಂತ ನಿಜಗುಂಡ್ರು ಈ ವಿಚಾರಗಳನ್ನ ಬಹಳಷ್ಟು ಪ್ರೀತಿಯಿಂದ ಹೇಳಿದಾರ, ಒಲವಿನಿಂದ ಹೇಳಿದಾರ. ಹಂಗಾಗಿ ಈ ಒಂದು ವಿಚಾರವನ್ನ ಹೇಳಿದ್ರು. ತಾಪತ್ರಯಾದಿ ಪ್ರವರ್ತಕ ಕರ್ಮ ನಿರೂಪಣೆ ಸೂತ್ರ 21ಕ್ಕೆ ಪದ ಮತ್ತೆ 196 ಅಂತ ಸಂಧಿ 1ಕ್ಕೆ ಸೂತ್ರ 21ಕ್ಕೆ ಪದ 196ಕ್ಕೆ ಮಂಗಳಮಸ್ತು ಅಂತ ಹೇಳಿ ಇವಾಗ ನಾವು 2ನೆಯ ಸಂಧಿ ಶುರು ಮಾಡೋಣ. ಅದರಲ್ಲಿ ಆಯ್ತು. ಇಂದಿನ ಒಂದು ಸಂಧಿಯಲ್ಲಿ ನೋಡ್ರಿ ಶ್ರೀ ಗುರು ಶಂಭುಲಿಂಗಾಯ ನಮಃ ಗುರುವಿನ ಸ್ತುತಿ ಮಾಡ್ತಾರ. ಗುರು ಮತ್ತೆ ಅವರ ಒಂದು 2, ಯಾಕಂದ್ರೆ ಒಬ್ಬ ಸದ್ಗುರು ಎಲ್ಲಾ ದೇವತೆಗಳ ಒಂದು ದೇವರುಗಳ ಒಂದು ಗರ್ಭೀಕರಿಸ್ಕೊಂಡು, ಯಾಕಂದ್ರೆ ಎಲ್ಲಾ ನದಿಗಳು ಹೋಗಿ ಒಂದು ಸಮುದ್ರಕ್ಕೆ ಸೇರಿದಾಗ ಎಲ್ಲಾ ನದಿಗಳು ಅಲ್ಲಿ ಸೇರಿರ್ತಾವ. ಅದೇ ರೀತಿ ಎಲ್ಲವನ್ನ ಒಳಗೊಂಡಂತ ಒಬ್ಬ ಸದ್ಗುರು. ಅದಕ್ಕೆ ಗುರು ಅಧಿಕಮ್ ಅಂತ ಹೇಳ್ತಾರೆ. ಗುರುವಿಗಿಂತ ಶ್ರೇಷ್ಠವಾದಂತ ಜಗತ್ತಿನೊಳಗೆ ಯಾವುದೂ ಇಲ್ಲ. ಹಂಗಾಗಿ ಇಲ್ಲಿ ಗುರುವಿನ ಸ್ತುತಿ ಮಾಡಿ ಶ್ರೀ ಗುರು ಶಂಭುಲಿಂಗಾಯ ನಮಃ ಅಂತ ಹೇಳಿ 2ನೇ ಸಂಧಿ ಪ್ರಾರಂಭ ಮಾಡ್ತಾರ ಅವರು. ಯಾಕಂದ್ರೆ ಈ ಮೊದಲ ಸಂಧಿಯಲ್ಲಿ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪದ ಒಂದು ಕಲ್ಪಿತ ಪುರುಷನೇ ಮತ್ತೆ ಮೊದಲಾದ ಸೃಷ್ಟಿಯನ್ನು ಉಪಕ್ರಮ ಮಾಡಿದ್ರು. ಈ ಸೃಷ್ಟಿ ಒಳಗ ಕಲ್ಪಿತ ಪುರುಷನೇ ಇಷ್ಟೆಲ್ಲ ಆಯ್ತು ಅಂತ ಉಪಕ್ರಮ, ಉಪಸಂಹಾರ ಇಷ್ಟು ಲಿಂಗ ಪೂರ್ವಕವಾಗಿ ಕೇಳುವಂಥದ್ದು ಇದು ಉಪಕ್ರಮ ಮಾಡಿದ್ರು. ಈ 2ನೇ ಸಂಧಿ ಒಳಗ ಸೃಷ್ಟಿನ ಉಪಸಂಹಾರ ಮಾಡ್ತಾರೆ. ಇದು ಉಪಕ್ರಮ ಮತ್ತು ಉಪಸಂಹಾರ ಈ ಒಂದೇ ಲಿಂಗ. ಈ ಲಿಂಗದಿಂದ ಅಧಿಷ್ಠಾನ ಸಚ್ಚಿದಾನಂದ ತನ್ನ ನಿಜ ಸ್ವರೂಪವನ್ನ ಇಲ್ಲಿ ಹೇಳ್ತಾರೆ. ನಾವು ಸೂತ್ರ ನೋಡೋಣ ಏನ್ ಹೇಳ್ತಾರ. ಆಕಿ ಕೇಳೋಣ, ಹಿಂದ್ ಪ್ರಶ್ನೆ ಕೇಳೋಣ. ಯಾಕಂದ್ರೆ ಈ ಶರೀರದ ಧರ್ಮಗಳು ನನಗಿಲ್ಲ, ಶರೀರ ನಾನಲ್ಲ, ಶರೀರದ ಧರ್ಮಗಳು ನನಗಿಲ್ಲ ಅಂತ ಹೇಳಿದ್ರಲ್ಲ, ಅದು ಹೆಂಗಿಲ್ಲ ನನಗೆ ವಿಸ್ತಾರವಾಗಿ ತಿಳಿಸ್ರಪ್ಪ ಅಂತ ಬಹಳಷ್ಟು ವಿನಯತೆಯಿಂದ ಯಾಜ್ಞವಲ್ಕ್ಯರು ಕೇಳ್ಕೊಂಡಿದ್ದಾರೆ. ಅದಕ್ಕೆ ಅವರು ಈ ಮುಂದಿನ ವಿಚಾರದಲ್ಲಿ ಹೇಳ್ತಾ ಹೋಗ್ತಾರೆ. ಏನ್ ಹೇಳ್ತಾರ ಸೂತ್ರ ನೋಡೋಣ. ಒಂದು ಜಡ ಪಂಚಭೂತ ಧರ್ಮಗಳಿಲ್ಲ ಆತ್ಮಂಗೆ ಮಡದಿ 3 ಅಜಡ ನಪ್ಪುದರಿಂದ ಅಂತ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರ, ನೀನ್ ಹೆಂಗಿದೆ ಜ್ಞಾನ ಸ್ವರೂಪನಾಗಿರುವಂತ ಆತ್ಮ, ಜ್ಞಾನ ಸ್ವರೂಪವಾಗಿರುವುದರಿಂದ ಜ್ಞಾನವಿಲ್ಲದೆ ಇರುವಂತ ಯಾವುದು ಪಂಚಭೂತಗಳು, ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ, ಈ ಭೂತಗಳು. ಯಾಕಂದ್ರೆ ಈ ಭೂತಗಳ ಒಂದು ಧರ್ಮಗಳು ಏನದಾವ ಇವು ಯಾವ ನಿನಗಿಲ್ಲ. ನೀನ್ ಹೆಂಗಿದಿ, ಇವೆಲ್ಲ ಜಡದಿಂದ ಕೂಡಿದಾವ. ಪಂಚಭೂತಗಳು ಇದ್ರ ಧರ್ಮಗಳು ಆತ್ಮಂಗಿಲ್ಲ. ಮಡದಿ ಅಂದ್ರೆ ಹೆಂಡತಿಗೆ ಹೇಳ್ತಾರ. ನೋಡು
ಅವೆಲ್ಲ ಹೆಂಗದಾವ? ಜಡದಿಂದ ಕೂಡಿರೋ ಪಂಚಭೂತಗಳು. ಆದ್ರೆ ನೀನ್ ಹೆಂಗಿದೆ? ಅಜಡನಿದೆ ಅಂದ್ರೆ ಚೇತನ ಆಗಿರುವುದರಿಂದ ಇವ್ಯಾವ ಧರ್ಮಗಳು ನಿನಗಿಲ್ಲ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. 1ನೇ ನುಡಿಯಲ್ಲಿ ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನ ಕಲ್ಪ ಭೂಜಂಗೆ ಶಂಭು ಆಮೋದದಿಂದ ವಂದಿಸುವೇನು. ಶ್ರೀ ಮಹಾದೇವಂಗಿ ಅಂತಂದ್ರು ಕೂಡ ಇಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾರೆ. ಯಾಕಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠವಾದಂಥವನು ಮಹಾದೇವ, ಅದಕ್ಕೆ ಮಹಾದೇವಂಗಿ ಅಂತ ಹೇಳುವಂಥದ್ದು. ಎಲ್ಲಕ್ಕಿಂತ ಶ್ರೇಷ್ಠವಾದಂಥವನು ಯಾರಪ್ಪ ಅಂತಂದ್ರ ಮಹಾದೇವ. ಸೋಮಂಗೆ ಅಂತಂದ್ರ ಉಮೆಯಿಂದ ಕೂಡಿದಂಥವನು, ಅಂದ್ರ ಪಾರ್ವತಿಯಿಂದ ಒಡಗೂಡಿದಂತಹ ಪರಮಾತ್ಮ ಅಂತ ಕೂಡ ಹೇಳ್ತಾರೆ ಸೋಮಂಗೆ. ಮತ್ತೆ ಸುಖಪೂರ್ಣ ಧಾಮಂಗೆ, ಸುಖದಲ್ಲಿ ಏನೇ ಪೂರ್ಣನಾಗಿರುವಂಥವನು, ಅಂತಹ ಒಂದು ಸುಖಪೂರ್ಣ ಧಾಮಂಗೆ. ಇಲ್ಲಿ ಬಹಳಷ್ಟು ವಿಚಾರವಾಗಿ ಇಲ್ಲಿ ಹೇಳ್ತಾರೋದು. ಮತ್ತೆ ಸುಖಪೂರ್ಣಧಾಮ ಅಂದ್ರೆ ಪರಿಪೂರ್ಣ ಸುಖದ ಸ್ವರೂಪನಾಗಿರುವಂಥವನು ಪರಮಾತ್ಮ. ಮತ್ತೆ ಸತ್ಯ ಚಿದ್ರೂಪಂಗಿ, ಸತ್ಯ ಚಿದ್ರೂಪಂಗಿ ಅಂತ ಯಾವಾಗ್ಲೂ ಎಲ್ಲಾ ಕಡೆ ಇರುವಂತವನು, ತ್ರಿಕಾಲ ಅಭಾದ್ಯನು, ಸ್ವಯಂ ಪ್ರಕಾಶವುಳ್ಳಂಥವನು ಆಗಿರುವಂಥವನು ಸತ್ಯ ಚಿದ್ರೂಪಂಗಿ. ಎಲ್ಲಾ ಕಡೆ ಇರುವಂತವನು, ಎಲ್ಲವನ್ನ ತಿಳಿಯುವಂತನು, 3 ಕಾಲದಲ್ಲಿ ಇರುವಂತವನು. ಅಕಾಮಿತ ಜನ ಕಲ್ಪ ಭೋಜಂಗ ಅಂದ್ರೆ ಕೇಳಿದಂತ ಭಾಗ್ಯವನ್ನ ಕೊಡುವಂಥವನು, ಅಂದ್ರೆ ಕಲ್ಪ ವೃಕ್ಷ ಪ್ರಾಯನಾದಂಥವನು. ಯಾರು ಏನ ಕಾಮಿತ ಅಂದ್ರೆ ಏನೇನು ಇಚ್ಛೆ ಪಟ್ಟಿರ್ತಾರ, ಫಲಗಳನ್ನ ಇಚ್ಛೆ ಪಟ್ಟಿರ್ತಾರಲ್ಲ ಅವ್ರಿಗೆ ಅದನ್ನ ಕೊಡ್ತಾನೆ. ಮೋಕ್ಷನವರಿಗೆ ಮೋಕ್ಷವನ್ನ ದಾರಿ ತೋರಿಸ್ತಾನೆ, ಅದನ್ನ ಕೊಡ್ತಾನೆ. ಈ ರೀತಿ ಕಾಮಿತ ಜನ ಕಲ್ಪ ಭೂಜಂಗಿ ಅಂದ್ರೆ ಕಲ್ಪವೃಕ್ಷ ಕಾಮಧೇನಿದ್ದಂಗೆ ಏನಂತಾರ ಅದನ್ನ ಕೊಡುವಂತ ಶಕ್ತಿ ಪರಮಾತ್ಮನಿಗೆ ಐತಿ. ಅಂಥ ಪರಮಾತ್ಮನಿಗೆ ಶಂಭುವಿಗೆ ಆಮೋದದಿಂದ, ಪ್ರೀತಿಯಿಂದ, ಸಂತೋಷದಿಂದ ನಾನು ನಮಸ್ಕರಿಸುತ್ತೇನೆ ಅಂತ ಹೇಳುವಂಥದ್ದು. ಮತ್ತೆ 2ನೇ ನುಡಿಯಲ್ಲಿ ಹೇಳ್ತಾರ, ಯಾಜ್ಞವಲ್ಕ್ಯ ಮಹಾಯೋಗೀಶನು ತನ್ನ ಜಾಯೆ ಮೈತ್ರಿಗೆ ಮುದದಿಂದ ಕಾಯದಿ ಧರ್ಮವು ಆತ್ಮನಿಗಿಲ್ಲವೆಂಬುದನ್ನು ವೈಯಾರದಿಂದ ಅರುಪಿದ ನಿಂತು. ಈಗ ಯಾಜ್ಞವಲ್ಕ್ಯ ಮಹಾ ಋಷಿ ಏನ್ ಮಾಡ್ತಾರ, ತನ್ನ ಹೆಂಡತಿಗೆ ಈ ದೇಹದ ಧರ್ಮಗಳು ತನಗಿಲ್ಲ, ನಿನಗಿಲ್ಲ. ಮಹರ್ಷಿಯವರು ತನ್ನ ಸತಿಯಾದಂತ ಹೆಂಡತಿಗೆ ಮೈತ್ರೇಯ ದೇವಿಯನ್ನ ಕುರಿತು ಈ ದೇಹ ಇಂದ್ರಿಯಾದಿಗಳ ಒಂದು ಏನದಾವ, ದೇಹಗಳು ಇಂದ್ರಿಯಾದಿಗಳ ಧರ್ಮಗಳು ನಿನ್ನ ನಿಜ ಸ್ವರೂಪಕ್ಕೆ ಸಂಬಂಧ ಇಲ್ವೇ ಇಲ್ಲ ಅನ್ನುವಂಥದ್ದನ್ನ ಅವ್ರಿಗೆ ಹೇಳ್ತಾರ. ಮುಂದಿನ ವಿಚಾರಗಳಲ್ಲಿ ಕೂಡ ಹೇಳ್ತಾರೆ, ಈ ಶರೀರ ಇದು ಯಾವತ್ತು ಸಂಬಂಧ ಇಲ್ಲವೇ ಇಲ್ಲ, ನಿನ್ನ ಸ್ವರೂಪಕ್ಕೆ ಇದು ಸಂಬಂಧ ಇಲ್ಲ ಮೈತ್ರ. ನೋಡ್ರಿ ಅದಕ್ಕೆ ಎಷ್ಟು ಚಂದ ಹೇಳ್ತಾರ. ಶರೀರದಲ್ಲಿ ನೋಡ್ರಿ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳುವಂಥದ್ದು ಬಹಳ ಅದ್ಭುತವಾದಂತ ವಿಚಾರ ಹೇಳ್ತಾರ. ಈ ಶರೀರದಲ್ಲಿ ತೋರುವಂತ ಈ ಪಂಚಭೂತಗಳಿಂದ ಆದಂತ ಈ ಶರೀರ, ಮತ್ತೆ ಪಂಚಭೂತಗಳು ಇವೆಲ್ಲ ಏನ್ ಧರ್ಮಗಳು ಮಾಡ್ತಾವ, ಇಲ್ಲಿ ಏನ್ ಕೆಲಸ ಮಾಡ್ತಾವ, ಅವು ಯಾವ ರೀತಿಯಿಂದ ನಮ್ಗೆ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ 3ನೇ ನುಡಿಯಲ್ಲಿ ಹೇಳ್ತಾರ. ಅದಕ್ಕೆ ಹೇಳ್ತಾರ, ಇದು ನಮ್ಮ ಪುರಾಣ. ನಾವ್ ಕೇಳಾಕ ಬಾಳ್ ಬ್ಯಾಸರ ಮಾಡ್ಕೊಳ್ಳೋರು ನಾವು. ಯಾಕಂದ್ರ ಇಲ್ಲದ್ರಲ್ಲಿ ಹೌದು, ಅದ್ರಲ್ಲಿ ಇಲ್ಲ, ಸುಖದಲ್ಲಿ ದುಃಖ, ದುಃಖದಲ್ಲಿ ಸುಖ ಅಂತ ಹುಡ್ಕೊಂತವ್ರು ನಾವು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಪೃಥ್ವಿಯ ಈ ಪಂಚಭೂತಗಳ ಒಂದು ಧರ್ಮಗಳು ಎಲ್ಲ ನಮ್ಮ ಶರೀರದಲ್ಲಿ ಯಾವ ರೀತಿ ಮಾಡ್ತಾವ ಅನ್ನೋದಕ್ಕಾಗಿ ನರ, ನೆಲು, ಮಾಂಸ, ತೋಲು, ರೋಮವೆನಿಸುವ ಧರೆಯ ಕಟ್ಟಿನ ಧರ್ಮ ವೈದ್ಯವು ನಿರುತದಿಂದ ಆತ್ಮನಿಗಿಲ್ಲವೆಂದು ಅಬಲೆ ಸುಸ್ಥಿರ ಮತಿಯೋಳು ವಿಚಾರಿಸು ನೀನು. ಎಷ್ಟು ಅದ್ಭುತವಾಗಿ ಹೇಳ್ತಾರ. ಅಂದ್ರ ನರ ಅಂದ್ರ ಈ ನಾಡಿ ಇರ್ತಾವಲ್ಲ ನರಗಳು ನಮ್ಮ ಶರೀರದಲ್ಲಿ. ಈ ಎಲುಬು ಅಂದ್ರೆ ಅಸ್ಥಿ ಅಂತ ಕೂಡ ಹೇಳ್ತಾರೆ, ಎಲುಬಿಗೆ ಅಸ್ಥಿ ಅಂತ ಕೂಡ ಹೇಳ್ತಾರೆ. ಮಾಂಸ ಅಂದ್ರೆ ಮಾಂಸ, ಇವು ಚರ್ಮ. ಈಗ ನರನೂ ಗಟ್ಟಿ ಅದ, ಎಲುಬು ಗಟ್ಟಿ ಪದಾರ್ಥ ನಮ್ಮ ಶರೀರದಾಗ, ಮಾಂಸ ಕೂಡ ಗಟ್ಟಿಯಾಗಿರುವಂಥದ್ದು, ಚರ್ಮ ಕೂಡ ಗಟ್ಟಿಯಾಗಿರುವಂಥದ್ದು, ರೋಮ ಕೂಡ ಗಟ್ಟಿಯಾಗಿರುವಂಥದ್ದು ನಮ್ಮಲ್ಲಿ, ಹೌದಿಲ್ಲ? ಇವು ಯಾಕಂದ್ರೆ ರೋಮವೆನಿಸುವ ಧರೆಯ ಕಠಿಣ ಧರ್ಮ ವೈದ್ಯವು. ಇವು ಯಾವ್ದ್ರದ್ದು ಅಂತಂದ್ರ ಈ ಕಠಿಣ, ಇವೆಲ್ಲ ಕಠಿಣ ಆಗಿರುವಂಥದ್ದು ನಮ್ಮ ಶರೀರದಲ್ಲಿ ಏನು, ಇದು ಪೃಥ್ವಿಯ ಧರ್ಮಗಳು ಅಂದ್ರೆ ಕಾರ್ಯಗಳು. ಪೃಥ್ವಿನ ನಮ್ಮ ಶರೀರದಗಳು ಕಠಿಣ ಭಾಗಗಳು ಇವು. ಅದರಿಂದ ಶರೀರದಲ್ಲಿ ಕಠಿಣವಾಗಿರುವುದು ಭೂಮಿಯ ಗುಣವಲ್ಲದೆ. ನೋಡ್ರಿ, ನಮ್ಮ ಶರೀರದೊಳಗ ಈ ಕಠಿಣ ಭಾಗ ಏನದ ಭೂಮಿಯ ಗುಣ ಐತೆ, ಅದು ಅದಲ್ಲದೆ ಆತ್ಮನ ಗುಣ ಐತೆನಾ ಅಂದ್ರೆ ಇಲ್ಲ ಅಂತ ಈ ರೀತಿ
ತಿಳ್ಕೊಳ್ಬೇಕಾಗ್ತದ ಅಂತ ಹೇಳ್ತಾರ. ನಾಲ್ಕನೆಯ ಒಂದು ನುಡಿಯಲ್ಲಿ ಕೂಡ ಹೇಳ್ತಾರ, ಶರೀರದಲ್ಲಿ ದ್ರವ ಗುಣ ಅಂದ್ರೆ ನೀರಾಗಿರುವಂಥದ್ದು ಇದು ಜಲದ ಗುಣ ಅಂತ ಹೇಳ್ತಾರೆ. ಮತ್ತೆ ಇದು ಜಲದ ಗುಣ ಹೊರತಾಗಿ ಆತ್ಮನದಲ್ಲ. ಕಠಿಣವಾಗಿರುವಂತದ್ದು ಭೂಮಿದ ಅಂಶ ಅದ, ಅದ್ರ ಕಾರ್ಯ ಐತೆ, ಆದ್ರೆ ಆತ್ಮನದಲ್ಲ. ಈ ಮತ್ತೆ ಜಲದ ಒಂದು ಇದಲ್ಲ ನಮ್ಮದ್ರಲ್ಲಿ ದ್ರವದ ಒಂದು ಗುಣ ಐತಿ, ಜಲದ ಗುಣ ಏನದ ಇದು ಕೂಡ ಆತ್ಮನದಲ್ಲ. ನಾಲ್ಕನೇ ನುಡಿಯಲ್ಲಿ ಹೇಳ್ತಾರ, ಸಲೆ ಮೂತ್ರ ಪಿತ್ತ ರೇತು ರಕ್ತ ಕಫವೆಂಬ ಜಲದ್ರವ ಅಂಶದ ಗುಣವೈದು ಲಲಿತಾಂಗಿ ನಿರ್ಮಲ ಆತ್ಮನಿಗಿಲ್ಲವೆಂದು ನೀನು ಅಲಘಮತಿಯೋಳು. ಅಲಘಮತಿ ಅಂದ್ರೆ ಸೂಕ್ಷ್ಮ ಬುದ್ಧಿಯಿಂದ ಕೂಡಿದಂತ ಮೈತ್ರಿ ಅಲಘ ಮತಿಯೋಳು ಅವಧರಿಪುದು ಅಂತ ಹೇಳ್ತಾರೆ. ಏನ್ ಹೇಳ್ತಾರ, ಲಲಿತಾಂಗಿ ಅಂದ್ರೆ ಮನೋಹರವಾದಂತ ಶರೀರವುಳ್ಳಂತ ಮೈತ್ರಾ ದೇವಿಯೇ ಅನ್ನುವಂತ ವರ್ಣನೆ ಮಾಡ್ತಾರೆ. ಈ ದೇಹದಲ್ಲಿ ಇರುವಂಥದ್ದು ಮೂತ್ರ, ಅದು ನೀರಾಗಿರುವಂಥದ್ದು. ಪಿತ್ತ, ಇದು ಕೂಡ ನೀರಿನಂಗೆ ತೋರುವಂಥದ್ದು. ಇದು ಪಿತ್ತ, ಮೂತ್ರ ಆಗ್ಲಿ, ಈ ರಕ್ತ ಆಗ್ಲಿ, ರಕ್ತ ಕೂಡ ಅದು ಹೆಂಗದ, ಅದು ಕೂಡ ನೀರಾಗಿರುವಂಥದ್ದು. ರೇತಸ್ಸು, ಆಮೇಲೆ ರೇತು, ರಕ್ತ, ಕಫ, ಇವು ದ್ರವ ಅಂಶ ಇರುವಂಥದ್ದು, ನೀರಾಗಿ ದ್ರವ ಅಂಶ ಆಗಿರುವಂಥದ್ದು. ಯಾಕಂದ್ರ ಈ ಮೂತ್ರ, ರಕ್ತ, ಪಿತ್ತ, ಕಫ ಇವೆಲ್ಲ ದ್ರವಾಂಶ. ಇವು ಎದ್ರ ಕಾರ್ಯಗಳು ನಮ್ಮ ಶರೀರದಾಗ ಅಂದ್ರೆ ಜಲದ ಕಾರ್ಯಗಳು. ಅದಕ್ಕೆ ತಿಳ್ಕೊ ಮೈತ್ರ. ಅದರಿಂದ ಈ ಶರೀರದಲ್ಲಿ ಈ ದ್ರವಾಂಶ ಏನಾದ ಅದೆಲ್ಲ ಜಲದಂಶ ಅಂತ ತಿಳ್ಕೊ. ಎಷ್ಟು ಚಂದ ಹೇಳ್ತಾರ ನೋಡ್ರಿ. ಇವೆಲ್ಲ ಯಾವುದು ಜಲದ ಧರ್ಮ ಅದಾವ, ಜಲದ ಒಂದು ಕಾರ್ಯ ಅದಾವ. ಆದ್ರ ಆತ್ಮನ ಕಾರ್ಯ ನೀವು ಆತ್ಮನ ಕಾರ್ಯ ಅಲ್ಲ ಅಂತ ತಿಳಿ. ಯಾಕಂದ್ರ ಆತ್ಮ ಹೆಂಗದನ ಪವಿತ್ರ ಆಗಿದಾನತ. ಅದಕ್ಕ ಈ ಮಲಮೂತ್ರಗಳು, ಈ ಶರೀರ ಏನದ ಅಪವಿತ್ರದಿಂದ ಕೂಡಿದಂಥದ್ದು ಐತಿ. ಅದರಿಂದ ಈ ಒಂದು ಪವಿತ್ರವಾದಂತ ಆತ್ಮನಿಗೆ ಅಪವಿತ್ರವಾದಂಥದ್ದು ಯಾವ ಸಂಬಂಧ ಇಲ್ಲ ಅನ್ನುವಂಥ ವಿಚಾರವನ್ನ ಹೇಳ್ತಾರ. ಮತ್ತೆ ಶರೀರದ ದೇಹದಲ್ಲಿ ತೋರುವಂತ ಉಷ್ಣದಂಶ ಏನದಾವ ನಮ್ಮ ಶರೀರದೊಳಗ ನೋಡ್ರಿ, ಇವೆಲ್ಲ ಪಂಚಭೂತಗಳಿಂದ ಆದಂತ ಈ ಶರೀರ. ಅಗ್ನಿ ಅಂಶ ಏನೈತಿ ಅಂದ್ರ ವನಿತಾ ಸಂಗತಿ, ಕ್ಷುದೆ, ತೃಷ್ಣೆ, ಆಮೇಲೆ ನಿದ್ರಾ, ಆಲಸ್ಯವೆನಿಸುವ 5 ಉಷ್ಣದಂಶದ ಅನಲನ ಗುಣ ನೀವು ಆತ್ಮನಿಗಿಲ್ಲವೆಂದು ಮಾನಿನಿರನ್ನೆತ್ತಿರಿ ಮನದೋಲವೆಂದೆ. ಅಂದ್ರ ಈ ಸ್ತ್ರೀಯನ್ನ ಕೂಡುವಂಥದ್ದು, ಸ್ತ್ರೀ ಲಿಂಗ, ವನಿತಾ ಸಂಗತಿ ಅಂತಂದ್ರೆ ಸ್ತ್ರೀಯಲ್ಲಿ. ಇಲ್ಲ ಮಾನಿನಿರನ್ನೆ ಅಂದ್ರೆ ಮಾನವಂತ ಸ್ತ್ರೀಯರಲ್ಲಿ ಶ್ರೇಷ್ಠವಾದಂತಹ ಮೈತ್ರಾದೇವಿ. ಆಮೇಲೆ ಈ ವನಿತಾ ಸಂಗತಿ ಅಂದ್ರೆ ಸ್ತ್ರೀ ಭೋಗವನ್ನ ಮಾಡುವಂಥದ್ದು, ಹಸಿವೆ ಆಗುವಂಥದ್ದು. ನಮ್ಗೆ ಶರೀರದಾಗ ಹಸಿವೆ ಆಗ್ತದಲ್ಲ, ಮತ್ತೆ ನೀರಡಿಕೆ ಆಗ್ತದಲ್ಲ, ನಿದ್ರೆ ಬರುವಂಥದ್ದು, ಜಾಸ್ತಿ ನಿದ್ರೆ ಬರುವಂಥದ್ದು ಕೂಡ ಅಗ್ನಿ ಅಂಶದಿಂದನೇ. ಆಮೇಲೆ ಅಲಸ್ಯ ಭಾವ ಬರುವಂಥದ್ದು. ಇವೇನ್ ಶರೀರದಲ್ಲಿ ತೋರ್ತಾವಲ್ಲ ಇವು ಉಷ್ಣದ ಭಾಗ ಉಳ್ಳಂಥವು, ಉಷ್ಣದ ಧರ್ಮಗಳಿವು, ಇವು ಕಾರ್ಯಗಳು, ಅಗ್ನಿಯ ಧರ್ಮಗಳಿವು. ಯಾಕಂದ್ರ ಶರೀರವು ಉಷ್ಣ ಆಗಿದ್ರ ಈ ನಿದ್ರೆ ಬರ್ತದ ಶರೀರದಾಗ. ಮತ್ತೆ ಶರೀರ ಉಷ್ಣ ಸ್ವಲ್ಪ ಬಿಸಿ ಆದ್ರೇನೆ ಅಲ್ಲಿ ಏನಾಗ್ತದ ನಿದ್ರೆ ಮೊದಲಾದವುಗಳು ಬರ್ತಾವ. ಇಲ್ದಿದ್ರ ಹಾಗಂಗಿಲ್ಲ. ಅದರಿಂದ ಅಗ್ನಿಯ ಧರ್ಮಗಳು ಯಾವ್ದಂದ್ರೆ ಇವೆಲ್ಲ ನಮ್ಮ ಶರೀರದಲ್ಲಿ ಇವೆಲ್ಲ ಅಗ್ನಿಯ ಧರ್ಮಗಳು ಅದಾವ. ಅದರಿಂದ ಇವು ಕೂಡ ಅಗ್ನಿಯ ಧರ್ಮಗಳು ಆತ್ಮನಿಗೆ ಇಲ್ಲ ಅನ್ನುವಂಥದ್ದನ್ನ ವಿಚಾರ ಹೇಳ್ತಾರ ಅವರು. ಮತ್ತೆ 6ನೆಯ ನುಡಿಯಲ್ಲಿ ಹೇಳ್ತಾರ, ಚಲನತ್ವವಾಗಿರುವಂಥದ್ದು ಯಾವುದು ವಾಯುವಿನ ಗುಣ, ಇದು ಕೂಡ ಆತ್ಮನದಲ್ಲ. ಪರಿವ, ಪಾರುವ, ನಿರೋಧಿಸುವ, ಸುಳಿವ, ನಿಲ್ವ, ಪರಿವಿಡಿದೈದಿಂತು ಚಲನಾಂಶ ಮರುತನ ಗುಣ ನೀವು ಆತ್ಮನಿಗಿಲ್ಲವೆಂದು ನಿರ್ಧರಿಸು ನೀನೆಂದು ಸನ್ನಿಭ ವಕ್ರೆ ಅಂತ ಹೇಳ್ತಾರ ಅವರು. ಸನ್ನಿಭ ವಕ್ರ ಚಂದ್ರ ಅಷ್ಟು ಸುಂದರವಾಗಿ ಮುಖವುಳ್ಳಂತ ಮೈತ್ರಾದೇವಿ. ಹರಿಯುವಂಥದ್ದು ಪರಿವ ಅಂದ್ರೆ ಹರಿಯುವಂಥದ್ದು, ಪಾರುವ ಅಂದ್ರೆ ಜಿಗಿಯುವಂಥದ್ದು, ನಿರೋಧಿಸುವ ಅಂದ್ರೆ ತಡೆಯುವಂಥದ್ದು, ಸುಳಿವ ಅಂದ್ರೆ ತಿರುಗುವಂಥದ್ದು, ನಿಲ್ಲುವ ಅಂದ್ರೆ ನಿಲ್ಲಂಥದ್ದು. ಈ ರೀತಿಯಾಗಿ ನೋಡ್ರಿ
ಈ ಚಲನಾಂಶದಿಂದ ಕೂಡಿದಂತ ಗುಣಗಳು ಏನಿರ್ತಾವ ನಮ್ಮ ಶರೀರದಾಗ, ಇದು ವಾಯುವಿನ ಒಂದು ಧರ್ಮ ಅಂತ ತಿಳ್ಕೊ. ವಾಯುವಿನ ಒಂದು ಧರ್ಮ ಆದ್ರ ಆಕಾಶದ ಇದು ಯಾವ್ದು ನಿನ್ನ ಆತ್ಮನ ಧರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನಿಶ್ಚಯ ಮಾಡ ಮೈತ್ರ. ಆತ್ಮನ ಹೆಂಗದನ? ಪೂರ್ಣದನ. ಆತ್ಮ ಹೆಂಗದನ? ಪೂರ್ಣದನ, ಚಲನದನ. ಅದರಿಂದ ಈ ಗುಣಗಳು ವಾಯುವಿನ ಧರ್ಮ ಉಳ್ಳವಾಗಿದಾವ ಅಂತ ಕೂಡ ಹೇಳ್ತಾರೆ. ಅಚಲ ಆಗಿದಾನ. ಅದಕ್ಕೆ ಇದು ಯಾವ ಸಂಬಂಧ ಇಲ್ಲ. ಪಂಚಭೂತಗಳಿಂದ ಧರ್ಮಗಳಾದಂಥವು ಈಗ ಯಾವ ಇಂದ್ರಿಯಗಳು ಅದ್ರ ಏನೇನ್ ನಡೀತವೆ ವ್ಯವಹಾರ, ಇದು ಯಾವ್ದು ಆತ್ಮನಿಗೆ ಸಂಬಂಧ ಇಲ್ಲ ಮೈತ್ರ ಅಂತ ಹೇಳ್ತಾರೆ. ಈಗ ಆಕಾಶದ ದೇಹದಲ್ಲಿ ತೋರುವಂತಹ ಮತ್ತು ಆಕಾಶದ ಗುಣಗಳ ಧರ್ಮಗಳು ಇವು ಆತ್ಮನಿಗೆ ಅದಾವೇನು ಅಂದ್ರೆ ಇವು ಕೂಡ ಇಲ್ಲ. ಹೆಂಗಂತಂದ್ರ ಕಾಮ, ಕೋಪ, ಲೋಭ, ವ್ಯಾಮೋಹ, ಭಯವೆಂಬ ನಾಮಾದಿ ಪರಿವಿಡಿದೊಪ್ಪುವ ವೀಮದ ಮೂರ್ತದಂಶಿಕವೈದು ಗುಣಮಿವು ಕಾಮಿನಿ ಚಿತ್ತಿಗಿಲ್ಲೆಂದು 7ನೇ ನುಡಿಯಲ್ಲಿ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರ ಕಾಮ 5 ಗುಣಗಳು. ಕಾಮಾದಿ ಯಾಕಂತಾರೆ ಇಲ್ಲಿ ಕಾಮಾದಿ ಅಂತಂದಾಗ ಇವ 5 ತೋರ್ಬೇಕು. ಕಾಮ, ಕೋಪ, ಲೋಭ, ವ್ಯಾಮೋಹ, ಭಯ. ಇವ 5 ಯಾಕಂದ್ರೆ ಕ್ರಮವಾಗಿ ಇರುವಂಥದ್ದು. ಈ 5 ಗುಣಗಳು ಹೆಂಗದವ? ಆಕಾರ ಇಲ್ಲ ಇವಕ್ಕ, ಆಕಾರ ರಹಿತ ಆಗಿರುವಂಥವು ಇವು. ಇವ ಆಕಾರವಾದ್ರು, ಯಾಕಂದ್ರೆ ಆಕಾಶ ಆದ್ರೂ ಕೂಡ ಆಕಾರ ಐತೇನ ಆಕಾಶಕ್ಕಂದ್ರೆ ಇಲ್ಲ. ಅದು ಆಕಾಶ ಕೂಡ ಆಕಾರ ರಹಿತವಾಗಿರುವಂಥದ್ದು. ಈ ಗುಣಗಳು ಕೂಡ ಈ ಕಾಮ, ಕೋಪ, ಲೋಭ, ವ್ಯಾಮೋಹ, ಭಯ ಇವು ಕೂಡ ಆಕಾರ ರಹಿತವಾಗಿರುವಂಥದ್ದು. ಅದರಿಂದ ಆಕಾಶದ ಗುಣಗಳು ಇವೆಲ್ಲ ಆಕಾಶದ ಗುಣಗಳು. ಇವಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಂಥದ್ದು ಆಕಾಶ ನಮ್ಮ ಶರೀರದೊಳಗ. ಅದಕ್ಕೆ ಈ ಆಕಾಶದ ಗುಣಗಳು ಆತ್ಮನಿಗೆ ಇಲ್ಲ, ಇವು ಕೂಡ ಇಲ್ಲ. ಈ ರೀತಿಯಾಗಿ ಆತ್ಮಗೆ ಭೂತ ಧರ್ಮ ನಿರಾಕರಣ ನಿರೂಪಣೆ ಸೂತ್ರ 1ಕ್ಕೆ ಪದ 7. ಈ ರೀತಿ ನಮ್ಮ ಶರೀರದೊಳಗ ಈ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿಯದ ಧರ್ಮಗಳು ಇವೇನದಾವ, ಇದರ ಧರ್ಮಗಳು ಆತ್ಮನಿಗೆ ಸಂಬಂಧ ಇಲ್ವೇ ಇಲ್ಲ. ಆತ್ಮ ಹೆಂಗಿದ್ದಾನ? ಪರಿಶುದ್ಧವಾಗಿದ್ದಾನ ಅನ್ನುವಂತ ವಿಚಾರವನ್ನ ಹೇಳಿದ್ರು ಅವರು. ಮತ್ತೆ ಈಗ ಏನ್ ಹೇಳ್ತಾರ ಈ ಸೂತ್ರದ ಈ ಜಡಗಳಿಂದ ಕೂಡಿದಂತ ಪಂಚಭೂತಗಳ ಧರ್ಮ ಆತ್ಮನಿಗೆ ಇಲ್ಲ ಅಂತ ತಿಳಿಸಿದ್ರು. ಈ ಸೂತ್ರದಲ್ಲಿ ಪ್ರಾಣಾದಿ ಪಂಚವಾಯುಗಳ ಧರ್ಮವೂ ಆತ್ಮನಿಗಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಯಾಕಂದ್ರ ವಾಯುವಿನ ಗುಣಗಳು ಈ ಸೂತ್ರದಲ್ಲಿ 2ನೇ ಸೂತ್ರದಲ್ಲಿ ಹೇಳ್ತಾರ, ವಾಯು ಗುಣಗಳು ಆತ್ಮನಿಗಿಲ್ಲವೆಂದು ಮೈತ್ರಿ ನಿರ್ಧರಿಸಿ ನಿಶ್ಚಲವಾಗಿ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವಂಥದ್ದು. ಈ ಪ್ರಾಣ, ಅಪಾನಾದಿ 5 ವಾಯುಗಳು ಅದಾವಲ್ಲ, ಇವು 5 ವಾಯುಗಳು ಈ ದೇಹದಲ್ಲಿ ವ್ಯವಹಾರ ಮಾಡ್ತಾವ, ತೋರ್ತಾವ. ಹೌದಿಲ್ಲ? ವಾಯು ಗುಣಗಳು ಆತ್ಮನಿಗಿಲ್ಲ ಅಂತ ತಿಳಿ. ನಮ್ಮ ಶರೀರದೊಳಗೆ ಇವೆಲ್ಲ ತೋರಕತ್ತೇವಿಲ್ಲ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇವೆಲ್ಲ ನಮ್ಮ ಶರೀರದಾಗ ವ್ಯವಹಾರ ಮಾಡಕತ್ತೇವ. ಅವು ಕೂಡ ಆತ್ಮನಿಗೆ ಇಲ್ಲ ಅನ್ನುವಂಥದ್ದು ನಿಶ್ಚಯ ಮಾಡು ಮೈತ್ರ. ಇವ್ಯಾವ ನಿನಗೆ ಸಂಬಂಧ ಇಲ್ಲ, ಆತ್ಮನಿಗೆ ಇವ್ಯಾವ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ನೀ ತಿಳ್ಕೊ. ಇವೆಲ್ಲ ಏನಂದ್ರೆ ನಮ್ಮ ಶರೀರ ಸುಂದರವಾಗಿ ವ್ಯವಹಾರ ಮಾಡೋದಕ್ಕೆ ಅದಕ್ಕೆಲ್ಲ ಇವೆಲ್ಲ ಸಹಾಯ ಆಗ್ತಾವ. ಆದ್ರ ಇವು ನಿನಗ್ ಸಂಬಂಧ ಇಲ್ಲ. ಅದಕ್ಕೆ ಈಗ 1ನೇ ನುಡಿಯಲ್ಲಿ ಕೂಡ ಹೇಳ್ತಾರ ಅನಲ. ಅನಲ ಯೋಗ ಅಂದ್ರೆ ಅನಲ ಅಂದ್ರೆ ಅಗ್ನಿ. ಅನಲ ಯೋಗದ ಅನ್ನವನು ಇಲ್ಲಿ ಹೇಳ್ತಾರ, ಅನಲ ಯೋಗದೋಳು ಅನ್ನವನ್ನು ಜೀರ್ಣಿಸುವ, ದೇಹವನ್ನು ಚೇಷ್ಟಿಸುವ, ಧರಿಸುವ ಧರ್ಮ ವನಿತೆ ಕೇಳಿ ಪ್ರಾಣ ವಾಯುವೆನ್ನೋದು ಇಲ್ಲವೂ ಅನುದಿನ ಅಚಲನೊಪ್ಪುವುದರಿಂದ ಅಂತ ಹೇಳ್ತಾರ. ಏನ್ ಹೇಳ್ತಾರ? ಪ್ರಾಣವಾಯುವಿನ ವಿಚಾರ ಹೇಳ್ತಾರ. ನಮಗ ನಿಜವಾಗಿ ನೋಡ್ರಿ ಗುರು ಮುಖಾಂತರ ತಿಳಿಯೋದಕ್ಕಿಂತ ಮುಂಚೆ ಈ ಪ್ರಾಣವಾಯುವಿನ ಬಗ್ಗೆ ಗೊತ್ತಿಲ್ಲ. ಒಳಗ್ ಶರೀರದಾಗ ಏನೇನ್ ನಡೀತಾವ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ. ಇದು ಎದರಿಂದ ಆಯ್ತು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ನಾವು ತಿಳ್ಕೊಳಕ್ ಹೋಗೋದೇ ಇಲ್ಲ. ಮತ್ ಇದನ್ನ ತಿಳ್ಕೊಬೇಕಾದ್ರೆ ದೊಡ್ಡ ಪುಣ್ಯ ಅದ. ಅದಕ್ಕೆ ಇದು ರಹಸ್ಯವಾಗಿ ಇಲ್ಲೆಲ್ಲ ಇಟ್ಟಂಥದ್ದು. ಮುಂದಿನ ಬಾಹ್ಯದ ಲೋಕವನ್ನೇ ನೋಡ್ತೀವಿ, ಆದ್ರೆ ನಮ್ಮ ಅಂತರಂಗದ ಲೋಕ ನಾವು ನೋಡಕ್ ಪಡದೇ ಇರುವಂಥವ್ರು. ಅದಕ್ಕೆ ಅಜ್ಞಾನ ಅನ್ನುವಂಥ ಅವಿದ್ಯೆ ಅನ್ನುವಂಥದ್ದು. ಈ ಪ್ರಾಣವಾಯು ಏನ್ ಮಾಡ್ತದ ನಮ್ಮೊಳಗ ಅಂತಂದ್ರ, ಈಗ ಈ ಅನಲ ಯೋಗದೊಳ ಅನ್ನವನು ಅಂತ ಹೇಳಿದ್ರ ಅಗ್ನಿಯ ಸಂಪರ್ಕದಿಂದ, ಅಂದ್ರ ಈ ಪ್ರಾಣವಾಯು ಜಠರಾಗ್ನಿಯ ಸಂಯೋಗದಿಂದ, ಜಠರಾಗ್ನಿಯ
ಒಂದು ಸಂಯೋಗದಿಂದ ಉಂಡ ಅನ್ನವನ್ನ ಜೀರ್ಣ ಮಾಡುವಂತ ಕೆಲಸ ಅಗ್ನಿ ಕೆಲಸನೇ. ಊಟ ಮಾಡಿದ ಅನ್ನವನ್ನ ಜೀರ್ಣ ಮಾಡ್ತದ. ಮತ್ತ ದೇಹವನ್ನ ಒತ್ಕೊಂಡ್ ತಿರುಗಾಡುವಂತದ್ದೇ ಇದ್ರಿ. ಬ್ಯಾರೆ ಬೇರೆ ಕಡೆ ಹೇಳ್ತಾರ ನಾವು ಶರಣರು ನೀವ್ ಶರಣರು ಅಂತ. ಬ್ಯಾರೆ ಬೇರೆ ನೋಡ್ರಿ, ಬೇರೆ ಬೇರೆ ಕಡೆ ಎಲ್ಲ ನಾವು ಉಪದೇಶ ತಗೊಂಡಿವಪ್ಪ, ನೀವು ಉಪದೇಶ ತಗೊಂಡ್ರಿ. ಏನು ಗೊತ್ತಿರಂಗಿಲ್ಲ, ಒಂದ್ ಚೂರು ಸ್ವಲ್ಪ ಗೊತ್ತಿರ್ತದ. ಅದಕ್ ಹಂಗೆ ಹೆಂಗಪ್ಪ, ಈ ಶರೀರಕ್ಕೆ ಹಿಂಗೆ ಹೆಂಗಪ್ಪ ಅಂತ ಕೇಳ್ಕೊಂತ ಕೂಡ್ತಾರ. ಬೇರೆ ಕಡೆ ಕೇಳ್ತಾರ ಬಿಡ್ತಾರ ಗೊತ್ತಿಲ್ಲ, ನಮ್ ಕಡೆ ಒಂದ್ ಸ್ವಲ್ಪ ಜನ ಹಂಗ ಕೇಳೋದು. ಅಲ್ಲಪ್ಪ ಇದು ಏನೋ 3 ಗುಣ ಅಂತಾರಲ್ಪ, ಎಲ್ಲಿರ್ತಾವಪ್ಪ, ಅವ್ ಹೆಂಗಿರ್ತಾವಪ್ಪ, ಪೂರ್ತಿನೂ ಗೊತ್ತಿರಂಗಿಲ್ಲ, ಸುಮ್ಮನೆ ಕೇಳೋದು, ಏನೋ ಕೇಳೋದು. ಮತ್ತೆ ಹಿಂಗನು ಕೇಳ್ತಾರ, ಅಲ್ಪ ಅವ್ರಿಗೆ ಗೊತ್ತಿರಂಗಿಲ್ಲ, ಇವಂತ ಇಷ್ಟು ಕೇಳಕಂತ ತೀರಾ ಗೊತ್ತಿರಂಗಿಲ್ಲ ಬಿಡ್ರಿ. ಮತ್ತೆ ಈ ಶರೀರವನ್ನು ಏನ್ ಹೊತ್ಕೊಂಡ್ ತಿರುಗಾಡ್ತದಪ್ಪ ಅಂತ ಏನೋ ಒಂಚೂರು ಎಲ್ಲಾನ ಕೇಳಿದ್ರೆ ಕಿವಿಗ್ ಬಿದ್ದಿರ್ತಾರೆ, ಇದನ್ನ ಹಿಡ್ಕೊಂಡು ವಾದ ಮಾಡೋದು. ಹೌದಪ್ಪ ಶರೀರ ಏನು ಅವಕ್ಕೆ ಏನು ಗೊತ್ತಿರ್ಲಾರ್ದು, ಬಾಳ ಶಾಣೆ ಅದನಪ್ಪ, ಏಳ್ ಶಾಣೆ ಅದನಪ್ಪ, ಈ ಒಂದನ್ನೇ ಹಿಡ್ಕೊಂಡಿರ್ತಾರ. ಯಾರೋ ಹೇಳಿದ್ದನ್ನ ಒಂಚೂರು ಕಿವಿಗ್ ಬಿದ್ದಿರ್ತದ, ಅದನ್ನ ಹೋಗಿ ಪಾಪ ಗೊತ್ತಿರ್ಲಾರ್ದು ನಾವು ಉಪದೇಶ ತಗೊಂಡೆ, ನೀವು ಉಪದೇಶ ತಗೊಂಡೆ ಅಂತ ಕುಂತಿರ್ತಾವು. ಅವಕ್ರ ಮುಂದಕ್ಕೆ ಅಲ್ಪ ಈ ಶರೀರವನ್ನು ಏನ್ ಹೊತ್ಕೊಂಡ್ ತಿರುಗಾಡ್ತದಪ್ಪ ಅಂತ ಕೇಳೋದು. ಎಲ್ಲ ಕೇಳಿರ್ತಾರೆ, ಅವಕ್ಕೇನು ಗೊತ್ತಿರಂಗಿಲ್ಲ. ಏನ್ರಿ ಎಷ್ಟು ಬಹಳ ದೊಡ್ಡ ಪಂಡಿತ್ ಅದನ್ರಿ, ಎಷ್ಟು ಹುಷಾರದನ್ರಿ, ಮತ್ತೆ ಶರೀರ ಒತ್ಕೊಂಡ್ ಏನ್ ತಿರುಗಾಡ್ತದ, ನಮ್ಮ ಶರೀರದಾಗ 3 ಗುಣಗಳು ಹೆಂಗದ ಎಲ್ಲ ಹೇಳ್ತಾನಲ್ರಿ, ದೊಡ್ಡ ಪಂಡಿತ್ನದನ್ರಿ ಅಂತ ಇವ್ನ ಅನಸ್ಕೊಳಕ್ ನೀವ್ ಇಷ್ಟಪಡ್ತಿರ್ತಾನ. ಅವ್ರ ಅನ್ನಕ್ಕೂ ಶುರು ಮಾಡಿರ್ತಾರೆ. ಹೌದಲ್ಲ, ಹೌದು ಎಷ್ಟು ದೊಡ್ಡ ತಿಳಿದವಾದನಂತ ಕ್ರಮ ಕೇಳಿರ್ತಾರೆ. ಇಲ್ಲ ಸ್ವಲ್ಪ ತಿಂತಾವ್ ಬಹಳ 98% ಹಿಂಗ ನಡೀತದ ಅಂತಂದ್ರು ತಪ್ಪಲ್ಲ. ಯಾಕಂದ್ರೆ ಅಷ್ಟು ತಾಕತ್ತಿದ್ರೆ ಕುಂತು ಕೇಳಬೇಕು, ಪೂರ್ತಿ ಕೇಳ್ಬೇಕಾದ್ರೆ ಆ ಶಕ್ತಿ ಬೇಕಲ್ಲ. ಪ್ರತಿ ದಿವಸ ಕುಂತು ಕೇಳೋದಂದ್ರೆ ಸುಮ್ಮನೆ ಆಗ್ತದನ, ಬಹಳ ಶಕ್ತಿ ಬೇಕಾಗ್ತದ. ಕೇಳ್ಬೇಕು ಕುಂತು ಅದೊಂದ್ ತಾಸು ಅದಕ್ಕಾಗಿ ಮೀಸಲಾಗಿ ಇಡ್ಬೇಕಾಗ್ತದ. ಪ್ರತಿ ದಿವಸ ಕುಂದ್ರಬೇಕಾಗ್ತದ, ಕುಂತು ಕೇಳ್ಬೇಕಾಗ್ತದ. ಸಾಮಾನ್ಯ ಕೆಲಸ ಅಲ್ಲ ಇದು. ಇಷ್ಟು ಮಾಡ್ಕೊಂಡಿರ್ತಾರನಿಲ್ಲ, ತಟಕ್ ತಿಳ್ಕೊಂಡಿಗೆ ಪಂಡಿತ್ ಅನ್ಸ್ಕೊಂಡ್ರೆ ಸಾಕು. ಜನರ ಮುಂದೆ ಬಹಳ ಹುಷಾರದ್ರಿ, ಏಟ್ ದೊಡ್ಡ ಶರಣರ ಅದಾರ್ರಿ, ಏಟ್ರಿ ಎಲ್ಲ ತಿಳಿದದ್ರಿ ಅವ್ರಿಗೆ ಅನ್ಸ್ಕೊಳಕ ಇವ್ರು ರೆಡಿ ಇರ್ತಾರ. ಹಿಂಗೆ ಅನ್ಸ್ಕೊಳ್ಬೇಕಂತಾನೆ ಇವ್ರು ತಯಾರಾಗಿರ್ತಾರ. ಅವ್ರ ಅನ್ನಕ್ ಅವ್ರು ರೆಡಿ ಆಗಿರ್ತಾರೆ. ಹಿಂಗೆಲ್ಲ ನಡೀತಾವ. ನಿಜವಾಗಿ ಇರುವಂತ ವಿಚಾರಗಳೇ ಬೇರೆ ಇರ್ತಾವ. ಅದಕ್ಕೆ ಇಲ್ಲಿ ಕೂಡ ಈ ಶರೀರವನ್ನು ಒತ್ಕೊಂಡ್ ತಿರುಗಾಡುವಂಥದ್ದು, ಈ ದೇಹವನ್ನು ಒತ್ಕೊಂಡ್ ತಿರುಗಾಡುವಂಥದ್ದು ಯಾವ್ದು ಮಾಡ್ತದೆ, ಇದೇ ಪ್ರಾಣವಾಯುವೇ ಮಾಡ್ತದೆ. ಇವೆಲ್ಲ ಗುಣಗಳು. ಯಾಕಂತಂದ್ರ ಈ ಪ್ರಾಣವಾಯುವೆ ಅಂದ್ರೆ ಕೆಲಸಗಳು, ಊಟ ಮಾಡಿದಂತ ಜೀರ್ಣ ಮಾಡುವಂಥದ್ದು, ಶರೀರವನ್ನ ಆ ಕಡೆ ತಿರುಗಾಡಿಸುವಂಥದ್ದು, ಇದೆಲ್ಲ ಬಹಳ ಬಲಿಷ್ಠವಾಗಿರುವಂಥದ್ದು. ನೋಡ್ರಿ 100, 120, 70, 80 kg ಮತ್ತೆ ಇದು ಒತ್ಕೊಂಡ್ ತಿರುಗಾಡ್ತಂದ್ರೆ ಎಷ್ಟು ಶಕ್ತಿ ಇರೋದ್ ಬೇಡ ಈ ಪ್ರಾಣವಾಯುವಿಗೆ. ಹಂಗಾಗಿ ಪ್ರಾಣವಾಯುವಿಂದ ಇದ್ರದೆಲ್ಲ ಕೆಲಸ. ಆದ್ರ ಪ್ರಾಣವಾಯುವಿನ ಕೆಲಸನೇ ಹೊರತು ಇದೇನಾದ್ರ ಆತ್ಮನದು ಅಲ್ಲ, ಆತ್ಮನ ಕೆಲಸ ಇದು ಅಲ್ಲ. ಮತ್ತೇನಂತಾರೆ, ಯಾಕಂದ್ರೆ ಆತ್ಮನು ಹೆಂಗದನ ಚಲನತ್ವ ಮಾಡ್ತಾನೇನಂದ್ರೆ, ಇಲ್ಲ ಆತ್ಮ ಹೆಂಗಂದ್ರ ಚಲನ ರಹಿತನಾಗಿರುವಂಥವನು. ಈ ರೀತಿಯಾಗಿ ಪ್ರಾಣವಾಯು ಮತ್ತೆ ಜಠರಾಗ್ನಿಯಿಂದ ಕೂಡ್ಕೊಂಡು ಇದು ಅನ್ನವನ್ನ ಜೀರ್ಣ ಮಾಡುವಂಥದ್ದು, ಶರೀರವನ್ನು ಹೊತ್ಕೊಂಡು ತಿರುಗಾಡುವಂಥದ್ದು, ಇದು ವಾಯುವಿನ ಧರ್ಮಗಳು. ಅದು ಹೊರತಾಗಿ ಇದ ಆತ್ಮನ ಧರ್ಮ ಅಲ್ಪ ಅಲ್ಲ ಅಂತ ನೀ ತಿಳಿ ಮೈತ್ರ ಅಂತ ಹೇಳ್ತಾರ. 2ನೇ ನುಡಿಯಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರ, ಇಲ್ಲಿ ಕೂಡ ಅಪಾನ ವಾಯುವಿನ ಒಂದು ಧರ್ಮ ಕೂಡ ಆತ್ಮನಿಗೆ ಇಲ್ಲ ಅಂತ ಹೇಳ್ತಾರೆ. ಇದನ್ನು ನೋಡೋಣ. 2ನೇ ನುಡಿಯಲ್ಲಿ ಹೇಳ್ತಾರ, ಕುಡಿಯುಂಬ ಕೆಳೆ ಇಂಕೆ ನಡೆವ ವಿನ್ಮೂತ್ರವ ಬಿಡುವ ನೋಯಿಸುವ ಧರ್ಮಗಳು ಮಡದಿಯ ಅಪಾನ ವಾಯುವಿನಲ್ಲದೆ ಬಾಯುಪಡೆ ಆತ್ಮನೊಳಗಿಲ್ಲ ಅಣು ಮಾತ್ರ ಅಂತ ಹೇಳ್ತಾರೆ. ಏನ್ ಹೇಳ್ತಾರ, ಅಪಾನ ವಾಯುವಿನ ಧರ್ಮಗಳು ಆತ್ಮನಿಗಿಲ್ಲ, ಮಡದಿ ಸತಿಯೇ ಕೇಳು ಅನ್ನುವಂಥದ್ದು ವಿಚಾರ ಹೇಳ್ತಾರ ಮಡದಿ. ಏನು ಅಂತಂದ್ರ, ಈ ಕುಡಿ ಉಂಬ ಅಂತಂದ್ರ ಕುಡಿದ ನೀರು. ನಾವೇನು ನೀರ್ ಕುಡಿತೀವಲ್ಲ, ಕುಡಿದ ನೀರು, ಊಟ ಮಾಡಿದ ಅನ್ನ, ಇವೆಲ್ಲವನ್ನ ತಕೊಂಡ್ ಹೋಗುವಂಥದ್ದು. ಊಟ ಮಾಡಿದಂತ ಅನ್ನ ನೀರುಗಳನ್ನ ಕೆಳಗ್ ತಗೊಂಡು ಹೋಗುವಂತ ಕೆಲಸ ಮಾಡ್ತದೆ ಇದು ಅಪಾನವಾಯು. ಅಪಾನವಾಯು ಏನ್ ಮಾಡ್ತದೆ, ನಾವು ಊಟ ಮಾಡಿದ ಅನ್ನ ಮತ್ತೆ ನೀರನ್ನ ಕೆಳಗ್ ತಗೊಂಡು ಹೋಗುವಂತ ಕೆಲಸ ಮಾಡ್ತದೆ. ಮತ್ತೆ ಮಲಮೂತ್ರಗಳನ್ನ ವಿಸರ್ಜನೆ ಮಾಡುವಂತ ಕೆಲಸ ಮಾಡ್ತದೆ. ನಮ್ ಶರೀರದೊಳಗೆ ಯಾವ್ದು ಮಾಡ್ತದ, ಅಪಾನವಾಯು. ಆಮೇಲೆ ಈ ಮೈಯನ್ನ ನುಯ್ಯುವಂಥದ್ದು, ಯಾಕೋ ಮೈ ನುಯ್ತದ ನೋಡ್ರಿ ಅಂತ ಹೇಳ್ತೀವಲ್ಲ, ಆ ರೀತಿ ನುಯಿಸುವಂಥದ್ದು. ಈ ಎಲ್ಲ ಧರ್ಮಗಳು ಯಾವುದಕ್ಕದ ಅಪಾನವಾಯುವಿಗೆ, ಇದು ಕೆಳಮುಖವಾಗಿ ಹೋಗುವಂಥದ್ದು ಅಪಾನವಾಯು. ಹಂಗಾಗಿ ಇದು
ಯಾವುದಪ್ಪ ಅಂತಂದ್ರೆ ಅಪಾನ ವಾಯುವಿಗೆ ಇರುವಂಥದ್ದು, ಆದ್ರೆ ಆತ್ಮನಿಗೆ ಇಲ್ಲ, ಇದು ಕೂಡ ಇಲ್ಲ ಅನ್ನುವಂಥದ್ದನ್ನ ಅವರು ಹೇಳ್ತಾರೆ. ಮತ್ತೆ ಮೂರನೆಯ ಸಾಕು, ಇದು ಒಂದು ನೋಡೋಣ. ಮೂರನೇ ನುಡಿಯಲ್ಲಿ ಅಂಗದೋಳ ಅನ್ನ ಪಾನಗಳ ರಸವೆಲ್ಲ ಒಂಗತಿಯಿಂದೆ ಪಸರಿಸುವ ಹಿಂಗದೆ ಈ ಧರ್ಮ ವ್ಯಾನ ನೀಲನಿಗೆ ತಿಳಿಯಂಗನೆ ಆತ್ಮನಿಗಿಲ್ಲವೆಂದು ಅಂತ ಹೇಳ್ತಾರ. ಈ ಅನ್ನ ರಸವನ್ನು ಪಸರಿಸುವ ಈ ಧರ್ಮವು ವ್ಯಾನವಾಯುವಿನದ. ಈ ಊಟ ಮಾಡಿದಂತ ಅನ್ನ ನೀರುಗಳನ್ನ ಜಠರಾಗ್ನಿಯಿಂದ ಪಾಕವಾದಂಥದ್ದು, ಊಟ ಮಾಡಿದಂತ ಅನ್ನ ಮತ್ತೆ ನೀರು. ಯಾಕಂತಂದ್ರೆ ಈ ರಸ ಏನ್ ಅನ್ನ ಊಟ ಮಾಡಿದ ಅನ್ನ ನೀರು ಜಠರಾಗ್ನಿಯಿಂದ ಪಾಕವಾದ ನಂತರ ಏನ ಆ ರಸ ಏನ್ ಉಳಿದಂಥದ್ದು, ಈ ರಸವನ್ನ ತಕೊಂಡು ಎಲ್ಲಾ ನಾಡಿಗಳಿಗೆ ಒಯ್ದು ಹಂಚುವಂತ ಕೆಲಸ. ಯಾವ್ಯಾವ ನಾಡಿಗಳಿಗೆ ಊಟ ಮಾಡಿದಂತ ಅನ್ನ ಜಠರಾಗ್ನಿಯಿಂದ ಅದೇನು ಜೀರ್ಣ ಆಗಿರ್ತದಲ್ಲ, ಅದ್ರ ರಸ ಏನಿರ್ತದ ಇವೆಲ್ಲ ನಾಡಿಗಳಿಗೆ ತಗೊಂಡೋಗಿ ಮತ್ತೆ ಎಷ್ಟಿಷ್ಟು ಕೊಡ್ಬೇಕು ಅಷ್ಟಿಷ್ಟು ಕೊಡುವಂತ ಕೆಲಸ ಈ ಸ್ವಭಾವ ಯಾವ್ದಕ್ಕೈತೆ ಅಂದ್ರೆ ವ್ಯಾನವಾಯುಗೆ ಐತಿ ನೋಡ್ರಿ. ಈ ರೀತಿಯಾಗಿ ಇದು ವ್ಯಾನವಾಯುಗೆ ಮಾತ್ರ ಐತೆ, ಆದ್ರ ಆತ್ಮನಿಗೆ ಸಂಬಂಧ ಇಲ್ಲ ನಮ್ಮಲ್ಲಿರುವಂಥದ್ದು. ಮತ್ತೆ ಮುಂದಿನ ಉದಾನ ವಾಯುವಿಂದು ಮತ್ತೆ ನೋಡೋಣ. ನಾಳೆ 4ನೆಯ ನುಡಿ ಇಟ್ಕೊಂಡು ಬಹಳ ಅದ್ಭುತವಾಗಿ ಒಂದೊಂದು ವಿಚಾರಗಳನ್ನ ಅವರು ಹೇಳ್ತಾರೆ. ಇದು ಯಾವ್ದು ಸಂಬಂಧ ಇಲ್ಲ ಅಂತ ನೋಡ್ರಿ, ಒಂದೊಂದು ಎಳಿಯಾಗಿ ಬಿಚ್ಚುತ್ತಾರ, ಯಾವ್ದಕ್ಕಿಲ್ಲ. ಅದಕ್ಕೆ ಈ ಬ್ರಹ್ಮ ಸತ್ಯ ಜಗನ್ಮಿತಿ ಇಲ್ರಿ, ಬ್ರಹ್ಮ ಸತ್ಯ ರೀ, ಹೌದ್ರಿ, ಜಗತ್ ಮಿಥ್ಯ ಅಂದ್ರೆ ಆಗ್ಬಿಡ್ತದೆ ಅನ್ನ ಹೆಂಗ ಅಂತೇಳಿ ಪೂರ್ಣ ತಿಳ್ಕೊಂಡಾಗ ಅಜ್ಞಾನದ ಬೇರೆ ಸಂಪೂರ್ಣ ಕಿತ್ತಬೇಕಿಲ್ಲ. ತಿಳ್ಕೊ ಅಷ್ಟೇ ಅಂದ್ರೆ ಅಲ್ಲ, ಪೂರ್ತಿ ಆ ಬೇರನ್ನ ಹಲಗಾಡಿಸುವಂತ, ಅಜ್ಞಾನದ ಬೇರುಗಳನ್ನ ಹಲಗಾಡಿಸುವಂತ ಕೆಲಸ ಮಹಾತ್ಮರು. ಇದನ್ನೇ ಹಿಂಗ ತಿಳ್ಕೊಂಡ್ರು ಮಹಾತ್ಮರು. ಆದ್ರೂ ಸುಮ್ನೆ ಆಗ್ಲಿಲ್ಲ. ಬ್ರಹ್ಮ ಸತ್ಯ ಜಗನ್ಮಿತ ಎಲ್ರು ಮಹಾತ್ಮರು ಆಗ್ಬಿಡ್ತಾರೆ. ಆದ್ರೆ ಅದು ಹಿಂದ್ಗಡೆ ಎಷ್ಟೊಂದು ಅವ್ರದ್ದು ಒಂದು ಸಾಧನೆ ಇರ್ತದೆ, ಎಷ್ಟೊಂದು ಕಷ್ಟ ಇರ್ತದೆ, ಎಷ್ಟೊಂದು ಪ್ರಯತ್ನ ಇರ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂದಾಗ ಮಾತ್ರ ಆ ದಾರಿಯಲ್ಲಿ ನಾವು ನಡೆದಾಗ ಮತ್ತೆ ಅದಕ್ಕೆ ಎನ್ನಯ ಗುರು ತಂದೆ ತನ್ನಂತೆ ಮಾಡಿದನು ಇನ್ಯಾರ ಗುರು ಮಾರ್ಗ ತೋರಿಸಿದಾರಲ್ಲ, ಆ ಮೂಲಕ ಹೋದಾಗ ನಾವು ಸಾರ್ಥಕತೆ ಕಲಿತೀವಿ ಈ ಒಂದು ಜೀವ ಅಂತನ್ನುವಂಥದ್ದನ್ನ ಹೇಳ್ತಾರೆ. ಮತ್ತೆ ಮುಂದಿನ ವಿಚಾರ ನಾಳೆ ಮಾತಾಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.